ರೈತರ ಮಕ್ಕಳಿಗೆ ಹಾಲಪ್ಪ ಪ್ರತಿಷ್ಠಾನದಿಂದ ಪ್ರತಿಭಾ ಪುರಸ್ಕಾರ. ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ರೈತರ ಮಕ್ಕಳಿಗೆ ಗೌರವ. 625ಕ್ಕೆ 600, 601 ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಸನ್ಮಾನ. ತುಮಕೂರಿನಲ್ಲಿ ರೈತರ ಮಕ್ಕಳನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ತುಮಕೂರು ನಗರದ ಪ್ರೆಸ್ ಕ್ಲಬ್ ಆವರಣದ ಆಲದ ಮರದ ಪಾರ್ಕ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ರೈತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ರೈತರಿಗೆ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮ ನಡೆಯಿತು. 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ತಿಪಟೂರು ತಾಲೂಕಿನ ಹರ್ಷಿಕಾ ಡಿ ಹಾಗೂ ಮಧುಗಿರಿ ತಾಲೂಕಿನ ಪಲ್ಲವಿ ಅವರನ್ನ ನಗದು ಬಹುಮಾನ ನೀಡಿ ಗೌರವಿಸಲಾಯಿತು. ತಿಪಟೂರು ತಾಲೂಕಿನ ಬೊಮ್ಮೇನಹಳ್ಳಿಯ ದಾಕ್ಷಾಯಿಣಿ ಹಾಗೂ ದಿವಾಕರ್ ದಂಪತಿಯ ಪುತ್ರಿ ಹರ್ಷಿಕಾ 625ಕ್ಕೆ 600 ಅಂಕ ಗಳಿಸಿದ್ರೆ, ಮಧುಗಿರಿ ತಾಲೂಕಿನ ತಗ್ಗಿಹಳ್ಳಿಯ ಪ್ರಸನ್ನಕುಮಾರ್ ಅವರ ಪುತ್ರಿ ಪಲ್ಲವಿ 625ಕ್ಕೆ 601 ಅಂಕ ಗಳಿಸಿದ್ದಾರೆ. ರೈತರು ಮತ್ತು ರೈತರ ಮಕ್ಕಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ದತ್ತಿ ನಿಧಿ ಸ್ಥಾಪಿಸಲಾಗಿದೆ. ರೈತರ ಮಕ್ಕಳಿಗೆ ತಮ್ಮ ಪೋಷಕರು ಪಡುತ್ತಿರುವ ಕಷ್ಟದ ಅರಿವು ಮೂಡಬೇಕು. ರೈತರ ಮಕ್ಕಳಿಗೆ ಸರ್ಕಾರದ ವಿವಿಧ ಸೌಲಭ್ಯಗಳ ಮಾಹಿತಿ ತಲುಪಿಸುವುದರ ಜೊತೆಗೆ ರೈತ ಸಂಘಟನೆ ಮತ್ತಷ್ಟು ಬಲಿಷ್ಠವಾಗಬೇಕು ಎಂಬುದು ನಮ್ಮ ಆಶಯವಾಗಿದೆ ಎಂದು ಹಾಲಪ್ಪ ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಅಭಿಪ್ರಾಯಪಟ್ಟರು. ನಮ್ಮ ರೈತ ಕುಟುಂಬ ಮೊದಲಿನಿಂದಲೂ ವ್ಯವಸ್ಥೆಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಅದರಲ್ಲೂ ಆ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ಓದ್ಕೊಂಡು ಆ ನೋವು ಅಪಮಾನಗಳನ್ನು ಅನುಭವಿಸ್ತಾ ಇರ್ತಾರೆ. ಅದನ್ನ ನೋಡಿ ಅವ್ರಿಗೇನಾದರೂ ಅನುಕೂಲ ಮಾಡಿಕೊಡ್ಬೇಕು, ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಡಬೇಕು ಅಂಥೇಳಿ ಹಾಲಪ್ಪ ಪ್ರತಿಷ್ಠಾನ ಇದರ ವತಿಯಿಂದ ಅದಕ್ಕೆ ಒಂದು ದತ್ತಿ ನಿಧಿನ ಇಟ್ಟಿದ್ವಿ. SSLC PUCನಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತೆಗೆದವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತಿಲ್ಲಿ ಪ್ರಾರಂಭಿಕವಾಗಿ ತುಮಕೂರಿನಲ್ಲಿ ಪ್ರಾರಂಭ ಆಯಿತು. ಪ್ರತಿ ತಾಲೂಕಲ್ಲೂ ರೈತ ಕುಟುಂಬದ ಮಕ್ಕಳನ್ನೇ ಹುಡುಕಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಆ ಮನಸ್ಥಿತಿಯಿಂದ ಹೊರಟಿದ್ದೀವಿ. ಇದರ ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆಗಳು, ಅದು ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಅಥವಾ ಕೃಷಿ, ಪಶುಸಂಗೋಪನೆ, ಹೀಗೆಲ್ಲ ಇಲಾಖೆಗಳನ್ನ ಕರೆಸಿ ಅಧಿಕಾರಿಗಳಿಂದ ಮಾಹಿತಿಗಳನ್ನ ಕೊಡೋದು, ಸರ್ಕಾರದ ಯೋಜನೆಗಳು, ಅದ್ರ ಏನೇನು ಅನುಕೂಲತೆಗಳನ್ನ ಕೊಡೋಂಥ ಕೆಲಸ ನಾವು ಮಾಡ್ತಿದ್ದೆ. ಹಾಗೆ ಪ್ರಶ್ನೋತ್ತರ ಇರ್ತವೆ. ರೈತರ ಸಮಸ್ಯೆಗಳನ್ನ ಸ್ಪಾಟಲ್ಲೇ ಪರಿಹಾರ ನೀಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ವೇದಿಕೆಯಲ್ಲಿ ಆಗ್ತಾಯಿದೆ. ಇದು ಮುಗಿದ ಮೇಲೆ ಪ್ರತಿ ತಾಲೂಕಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದೀವಿ. ಒಬ್ಬ ಸರ್ಕಾರಿ ಅಧಿಕಾರಿ ಏನಾದರೂ ಮರಣ ಹೊಂದಿದರೆ ಕೋಟಿಗಟ್ಟಲೆ ಪರಿಹಾರ, ಒಬ್ಬ ರೈತ ಏನಾದರೂ ಇದೇ ಅವರ ಕಾಯಕದಲ್ಲಿ ಮರಣ ಹೊಂದಿದರೆ ಒಂದು ಬಿಡಿಗಾಸು ಸಿಗಲ್ಲ. ಅವ್ರ ಮನೆ ಹೆಣ್ಣುಮಕ್ಕಳು ಗತಿ, ಸಾಲಗಾರರು, ಲೇವಾದಾರರು ಅವ್ರ ಮನೆಗೆ ಬಂದು ಅಷ್ಟೊಂದು ಕಾಟ ಕೊಡ್ತಾರೆ. ಇದಕ್ಕೊಂದು ಮುಕ್ತಿ ಸಿಗಬೇಕು ಅಂತೇಳಿ ನಮ್ಮೆಲ್ಲರ ಆಸೆ. ನಮಸ್ಕಾರ. ಪ್ರತಿಭಾ ಪುರಸ್ಕಾರ ಪಡೆದ ಹರ್ಷಿಕಾ ಮತ್ತು ಪಲ್ಲವಿ ತಮ್ಮನ್ನ ರೈತರ ಮಕ್ಕಳಾಗಿ ಗುರುತಿಸಿ ಗೌರವಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಮುಂದಿನ ದಿನಗಳಲ್ಲಿ ವೈದ್ಯರಾಗುವ ಕನಸು ಹೊಂದಿರುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಬಳಿಕ ಕೃಷಿ, ತೋಟಗಾರಿಕೆ, ಪಶುಸಂಗೋಪನೆ, ಕೃಷಿ ವಿಜ್ಞಾನ ಕೇಂದ್ರ, ರೇಷ್ಮೆ, ಸಾವಯವ ಕೃಷಿ ಹಾಗೂ ಸಿರಿಧಾನ್ಯ ಕ್ಷೇತ್ರಗಳ ಅಧಿಕಾರಿಗಳು ರೈತರೊಂದಿಗೆ ಸಂವಾದ ನಡೆಸಿ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವ ವಿಧಾನಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಗಂಗಹನುಮಯ್ಯ, ಯಲ್ಲಕ್ಕಪ್ಪ, ರೈತ ಸಂಘದ ಮುಖಂಡರು, ಜಿಲ್ಲಾ ಪಂಚಾಯಿತಿ ಸದಸ್ಯರು, ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರೈತರ ಮಕ್ಕಳ ಸಾಧನೆಯನ್ನ ಗುರುತಿಸಿ ಗೌರವಿಸುವುದರ ಜೊತೆಗೆ ರೈತರಿಗೆ ಸರ್ಕಾರಿ ಸೌಲಭ್ಯಗಳ ಮಾಹಿತಿ ನೀಡಿದ ಈ ಕಾರ್ಯಕ್ರಮ ಕೃಷಿ ಕುಟುಂಬಗಳ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ. ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.